ನಿಯಮಾವಳಿ ಪ್ರಕಾರ ಸಮಾನವಾಗಿ ಅಲ್ಲಿಗೆ ಹಂಚಿಕೆ ಮಾಡಬೇಕು ಅನ್ನೋಂಥದ್ದೆಲ್ಲ ಓಕೆ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ಮಾಡಿದ್ದಾರೆ, ಕರೆಕ್ಟು. ಬಟ್ ಎಲ್ಲಿ ಕೊಟ್ಟಿದ್ದೀರಾ ಅನ್ನೋದು ಇಂಪಾರ್ಟೆಂಟು. 1000 ರೂಪಾಯಿಗೆ ಬೆಲೆ ಬಾಳೋದನ್ನು 10,000 ರೂಪಾಯಿ ಬೆಲೆ ಬಾಳೋ ಜಾಗ ಕೊಟ್ಟರೆ. ಸೊ ಮೈಸೂರಿನಲ್ಲಿ ಮೂಡಾ ದಾಖಲೆಯನ್ನು ಸಂಗ್ರಹಿಸ್ತಾ ಇದ್ದೀವಿ ಅಂತ ಬಿಜೆಪಿಯವರು. ಸೊ ಈಗ ಬಿಜೆಪಿಯವರು ಅಖಾಡಕ್ಕೆ ಇಳಿದಿದ್ದಾರೆ. ಅಧಿವೇಶನದಲ್ಲಿ ಪ್ರಸ್ತಾಪಿಸ್ತೀವಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಅಕ್ರಮ ಮುಚ್ಚಿಡೋಕೆ ಸರ್ಕಾರ ಯತ್ನವನ್ನ ಮಾಡ್ತಾ ಇದೆ. ಬಿಜೆಪಿ ಶಾಸಕ ಶ್ರೀವತ್ಸ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮೈಸೂರಿನ ಮೂಡಾದಲ್ಲಿ 2,500 ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಮಾಹಿತಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಮತ್ತು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ನಮಗೆ ಸಿಕ್ತಿರುವಂತ ಇನ್ಫಾರ್ಮೇಶನ್ ಅಗದಷ್ಟು ಬಗೆದಷ್ಟು ಕರ್ಮಕಾಂಡ ಹೊರಗೆ ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಕರ್ಮಕಾಂಡ ಹೊರಗೆ ಬರ್ತಾ ಇದೆ. ನಾನು ಅದಕ್ಕೆ ಒಂದು ಮಾತನ್ನು ಹೇಳಿದೆ ಮೈಸೂರಿನಲ್ಲಿ. ಚಾರ್ಲ್ಸ್ ಸೋಬ್ರಾಜ್ಗೂ ಕೂಡ ಅನ್ಸಿದೆಯಂತೆ ಇದನ್ನೆಲ್ಲ ನೋಡಿದಾಗ, ನನ್ನನ್ನು ಮೀರಿಸಿದ ಜನ ಈ ಹಗರಣದಲ್ಲಿ ಇದ್ದಾರೆ ಅಂತ ಹೇಳಿ. ಆ ಥರ ಒಂದು ದೊಡ್ಡ ವಂಚನೆಯ ಹಗರಣ ಅದು. ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. 15ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುವುದಿದೆ. ಮಾಹಿತಿಯ ಜೊತೆಗೆ ವಿಧಾನ ಮಂಡಲದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಯಾರ್ಯಾರು ಇದರ ಹಿನ್ನೆಲೆಯಲ್ಲಿದ್ದಾರೋ, ಯಾರ್ಯಾರು ಅಕ್ರಮ ಫಲಾನುಭವಿಗಳಾಗಿದ್ದಾರೋ ಅವರೆಲ್ಲರ ಜಾತಕವನ್ನು ವಿಧಾನಸಭೆಯಲ್ಲಿ ಬಿಚ್ಚಿಡ್ತೇವೆ. ಮತ್ತು ಅಕ್ರಮದ ಫಲಾನುಭವಿಗಳು ಅಧಿಕಾರದಲ್ಲಿ ಇದ್ದರೆ ಅವರ ತಲೆದಂಡ ಆಗುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ. ಈ ಅವ್ಯವಹಾರವನ್ನ ಅಥವಾ ಇದು ಏನು ತನಿಖೆ ಮಾಡೋಕ್ಕೆ 4 ವಾರ ಯಾಕೆ ಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಯಾಕೆ 4 ವಾರ ಟೈಮ್ ಕೊಟ್ಟಿದ್ದೀರಿ? ಯಾಕೆ ಇಲ್ಲೇ ಕೂತ್ಕೊಂಡು 2 ದಿವಸದಲ್ಲಿ ಹಗಲು ರಾತ್ರಿ ಕೂತ್ಕೊಂಡು ಯಾಕೆ ತನಿಖೆಯನ್ನು ಮುಕ್ತಾಯ ಮಾಡಿ 3 ದಿವಸಕ್ಕೆ ಬರಬೇಕು ಅಂತ ಯಾಕೆ ಹೇಳಲಿಲ್ಲ? ಏಕಾಏಕಿ ಅಧಿಕಾರಿಯ ವರ್ಗಾವಣೆ ಮಾಡ್ತೀನಿ ಅಂದರೆ ಈ ತಪ್ಪಿತಸ್ಥ ಅಧಿಕಾರಿಗೆ ವರ್ಗಾವಣೆ ಅನ್ನೋದಂದ್ರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕೇಳಿದೀವ? ಟ್ರಾನ್ಸ್ಫರ್ ಬರೋದೇ ಅಲ್ವಲ್ಲ, ಕರ್ತವ್ಯದಲ್ಲಿ. ದಟ್ಸ್ ಅ ಪಾಯಿಂಟ್. ಕಾನೂನಾತ್ಮಕವಾಗಿ ನಿಯಮಾವಳಿ ಪ್ರಕಾರ ಎಲ್ಲ ಆಗಿದೆ ಅಂತಂದ್ರೆ 4 ವಾರ ಯಾಕೆ ಬೇಕು ತನಿಖೆ ಮಾಡೋಕ್ಕೆ? ಸಫಿಷಿಯಂಟ್ ಇಸ್ 2-3 ಡೇಸ್ ಕಂಪ್ಲೀಟ್. ಕಾನೂನಾತ್ಮಕವಾಗಿದೆ, ನಿಯಮದ ಪ್ರಕಾರ ಇದೆ. ಸಮಸ್ಯೆ ಇರೋದು 1,000 ರೂಪಾಯಿ ಜಮೀನನ್ನು ಫಾರ್ ಎಕ್ಸಾಂಪಲ್ ಅದು 4,000 10,000 ಕೊಡುವಂಥ ಜಾಗ ಕೊಡುವಂಥ ಪರಿಸ್ಥಿತಿ. ಅಭಿಮಾನ ಇರಬೇಕು, ಅಂಧಾಭಿಮಾನವೂ ಕೂಡ ಕೆಲವು ಕಡೆಗಳಿರುತ್ತೆ. ಆದರೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಕೊಂಡಿಲ್ಲ. ನಿಮ್ಮ ಮಗುವಿನ ಜೊತೆಗೆ ಮಾಡಿರುವಂಥ ರೀತಿ ನೋಡಿ. ಯಾರ್ಯಾರು ಏನೇನೋ ಆಸೆಗಳು ಇಟ್ಕೊಡ್ತಾರೆ, ಇಂಥದ್ದು ಆಸೆ ಇಟ್ಕೊಳ್ಳುವಂಥವ್ರು ನೋಡಿರ್ಲಿಲ್ಲಪ್ಪ. ಕೈದಿ ನಂಬರ್ ಹಚ್ಚೆ ಹಾಕ್ಸ್ಕೊಂಡ್ರು, ಕೈದಿ ನಂಬರ್ ರೀಲ್ಸ್ ಮಾಡ್ಕೊಂಡ್ರು, ಕೈದಿ ನಂಬರ್ ಪ್ಲೇಟ್ ಮಾಡ್ಕೊಂಡ್ರು, ಎಲ್ಲ ಆಯ್ತು. ಈಗ ಪಾಪ ಮಗು ಇನ್ನೂ ಗೊತ್ತೇ ಇಲ್ಲ ಅದಕ್ಕೆ ಪ್ರಪಂಚ. ಅದನ್ನು ಕೈದಿ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ. 1 ವರ್ಷದ ಮಗುವನ್ನು ಕೈದಿ ಮಾಡಿ ಫೋಟೋ ಶೂಟ್ ಮಾಡಿದ್ದಾರೆ. ನಿಮ್ಗೆ ಏನೂ ಅನ್ಸಲ್ಲವನ್ರಿ ನಿಮ್ಮ ಮಗುನ ಹಿಂಗೆ ನೋಡೋಕ್ಕೆ? ಈ ಥರ ನೋಡೋಕೆ ಆಸೆನ ನಿಮ್ಮ ಮಗುವನ್ನು? ಈ ಥರ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಫಸ್ಟು ಅವನನ್ನು ಹೋಗಿ ಅರೆಸ್ಟ್ ಮಾಡಬೇಕು. ಗೊತ್ತಿಲ್ಲದೆ ಇರೋ ಮಗುವಿಗೆ ಈ ರೀತಿಯಾಗಿ ಕೈದಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಅದು ಫೋಟೋ ಶೂಟ್ ಮಾಡಿಸಿದಾನಲ್ಲ, ಅವನು ಆ್ಯಕ್ಚುಲಿ ಒಳಗಡೆ ಹಾಕಬೇಕಾಗಿದೆ. ಮಗುವಿನ ಜೊತೆಗೆ ಈ ರೀತಿಯಾಗಿ ಮಾಡಿದಾನೆ ಅವನು ಅಂತ ಹೇಳಿ. ಅದು ಅವ್ರ ತಂದೆ ತಾಯಿ ಆಗಿದ್ರೂ ಸಹ ಇಟ್ಸ್ ಅ ರಾಂಗ್. ಆ್ಯಕ್ಚುಲಿ ಏನೇನೋ ಆಸೆಗಳಿರ್ತಾವೆ. ಡಾಕ್ಟ್ರನ್ನ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ವಕೀಲರನ್ನ ಮಾಡಬೇಕು, ಏನೇನೋ ಆಸೆಗಳಿರ್ತಾವೆ ರೀ. ದೇವರ ರೀತಿಯಲ್ಲಿ ಕಾಣಿಸ್ಬೇಕು ನನ್ನ ಮಗು ಅಂತೇಳಿ ಕೈದಿ ರೀತಿ ಕಾಣಿಸ್ಕೊಳ್ಳೋ ಆಸೆ ಇಟ್ಕೊಂಡಿರೋ ತಂದೆ ತಾಯಿನ ನೀವು ಯಾರು ನಿಮ್ಮನ್ನು ಕರೆದವ್ರ ತಂದೆ ತಾಯಿ ಅನ್ನೋಕ್ಕೆ? ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ನೋಡ್ಕೊಳ್ಳಿ. ಯಾವುದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ.